ಕಂಡೆ ಪ್ರೇಮದ ಕಾಂತಿ ತನುವು ಹೂವಾಗಿ ಮನವು ಜೇನಾಗಿ ತನುವು ಹೂವಾಗಿ ಮನವು ಜೇನಾಗಿ ಈ ಜೀವ ಬಾನಲ್ಲಿ ತೇಲಾಡಿದೆ. ಪರವರೇ ಹಾಡಿಷ್ಟ ಆಯ್ತಾ? ಹಾಡಿಷ್ಟ ಆಯ್ತು, ಆದ್ರೆ ಹಾಡಿದ ಕಂಠ ಇಷ್ಟ ಆಗ್ಲಿಲ್ಲ. ಪರವರೇ ನನ್ನ ಕಂಠಕ್ಕೆ ಏನಾಗಿದೆ? ನಮ್ಮ ಊರಿನ ಕಬ್ಬಿನ ಗದ್ದೆಲಿ ನರಿ ಹರ್ಚ್ಕೊಳಂಗಿತ್ತು. ಪರವಾಗಿಲ್ಲ ಬಿಡಿ ಪರವರೇ, ನಮ್ಗೆ ಇಷ್ಟ ಆದವರು ನಮ್ಮನ್ನ ಯಾವ್ದಕ್ಕೆ ಹೋಲ್ಸಿದ್ರು ಇಷ್ಟನೇ ಆಗುತ್ತೆ. ಪರವರೇ ನೀವು ತುಂಬಾ ಚೆನ್ನಾಗಿ ಆಡ್ತೀರಾ, ನೀವು ಯಾಕೆ ಸಿಂಗರ್ ಆಗ್ಬಾರ್ದು? ನನ್ನ ತೋಳ್ಗದೆಲ್ಲ ಸರಿ ಬರೋಕಿಲ್ಲ ಕಂಬಿಡಿ ಜಾನಿ ಅವರೇ. ಪರವರೇ ನೀವು ಅನ್ನಿ, ನಿಂತ ಜಾಗದಲ್ಲಿ ನಿಮ್ಮನ್ನ ಸೂಪರ್ ಸಿಂಗರ್ ಮಾಡ್ಬಿಡ್ತೀನಿ. ಬೇಡ ಜಾನಿ ಅವರೇ, ನಾನೇನಿದ್ದು ಬೂತದ್ರೂಮ್ ಸಿಂಗರ್ ಅಷ್ಟೇ. ಪರವರೇ ಅದು ಬೂತದ್ರೂಮ್ ಸಿಂಗರ್ ಅಲ್ಲ, ಬಾತ್ರೂಮ್ ಸಿಂಗರ್. ನೀವು ಅನ್ನಿ, ಬರೀ ಜಾಡಿ ಹಿಡಿಯೋದೇನು, ನಿಮ್ಮನ್ನ ತೊಡೆ ಮೇಲೆ ಕುರ್ಸ್ಕೊಂಡು ಜಡನೆ ಹಾಕ್ಬಿಡ್ತೀನಿ. ಗೌಡ್ರಲ್ಲಿ ಕಾಣ್ತಾನಿಲ್ಲ ಗೌಡ್ರ. ನಮ್ಮ ಬಾವ ಅಕ್ಕ ನೋಡ್ಕೊಂಡ್ ಬರಕ್ಕೆ ಅಂತ ಊರ್ಗ್ ಹೋಗೋರೆ. ಹಾಗಿದ್ರೆ ನೀವು ಒಬ್ಬರೇ ಇದ್ದೀರಾ? ಇಷ್ಟೊತ್ತು ಒಬ್ಳೆ ಇದ್ದಿ, ಇವಾಗ ನೀವ್ ಬಂದ್ರಲ್ಲ ಇಬ್ರಾದ್ರಿ. ಪರವರೇ ಇದೇ ಖುಷಿಗೆ ಕಸ ಕುಡ್ಸಿದ್ಯಾ ಜಾನಿ ಅವರೇ? ಸುಮ್ಮನೆ ಆಟ್ಕುಳಿ ಮಾಡ್ದಿ. ಓ ಡಂಗರಾಜ, ಏಕಾಂತವಾಗಿ ಪಾರು ಅವ್ರಿಗೆ ಕಾಳು ಹಾಕೋ ಟೈಮಲ್ಲಿ ಒಳ್ಳೆ ಕಾಗೆ ತರ ಬಂದಲ್ಲಪ್ಪ. ಓ ಶಿವಕಾರ್ತಿ, ಆರ್ತಿ ಒಟ್ಟಿಗೆ ಎಂತ ಮಾಡ್ತಿದ್ದೀರಾ? ಲೈ ನಿನ್ ತಲಹರಟೆ ಎಲ್ಲ ಬೇಡ, ಬಂದ್ ವಿಷಯ ಏನು ಅಂತ ಹೇಳ್ಬಿಟ್ಟು ಜಾಗ ಖಾಲಿ ಮಾಡು. ಭಯ್ಯ, ನಾನು ಹೋಗ್ಲಿಕ್ಕೆ ಬರ್ಲಿಲ್ಲ. ನಿಮ್ಮನ್ನ ಭೇಟಿ ಮಾಡುವಂತೇಳಿ ನಿಮ್ಮ ಮನೆಗೆ ಹೋಗಿದ್ದೆ, ನೀವು ಅಲ್ಲಿ ಇರ್ಲಿಲ್ಲ. ಇಲ್ಲಿದ್ದೀರಿ ಅಂತೇಳಿ ಗೊತ್ತಾಯ್ತು, ಭೇಟಿ ಆಗುವಂತೇಳಿ ಬಂದೆ. ಬಂದಾಯ್ತಲ್ಲ, ಏನ್ ವಿಷಯ ಅಂತ ಬೊಗಳು. ಭಯ್ಯ, ನನಗೆ ಅರ್ಜೆಂಟಾಗಿ ದುಡ್ಡು ಬೇಕೇನಾ? ಐ ಲೈಕ್ ಇಟ್, ನೈಸ್ ಜೋಕ. ನಿಮ್ಮ ಹತ್ರ ನಾನು ದುಡ್ಡು ತಗೊಂಡ್ರೆ ಆಯ್ಕೊಂಡು ತಿನ್ನುವವ್ರ ಹತ್ರ ಕಿತ್ಕೊಂಡು ತಿಂದಾಗಿರ್ತಾರೆ. ಲೈ ರಾಕಿ, ರೊಮ್ಯಾಂಟಿಕ್ ಮೂಡಲ್ಲಿದ್ದಾಗ ಸುಮ್ಮನೆ ತಲೆ ಕೆಡಿಸ್ಬೇಡ, ಜಾಗ ಖಾಲಿ ಮಾಡು. ನಿಮ್ಮ ರೊಮ್ಯಾಂಟಿಗೆ ಅಂಟಂಚಡಿ ಬೈ. ಭಯ್ಯ, ಅರ್ಜೆಂಟಾಗಿ ನನ್ನ ಕೆಂಪು ದಂಟಿಗೆ ಬಟ್ಟಬೇಕು. ಲೇ ಹುಚ್ಚುರಾಯ, ಏಟ್ನ ಯಾರಾದ್ರೂ ಸ್ವೀಟ್ ತರ ಕೇಳ್ತಾರೇನೋ? ಅಯ್ಯೋ, ಈ ಮಡಿಪುಲಕೇಶಿ, ನನಗೆ ಇನ್ನೂ ಹುಚ್ಚಿ ಹಿಡ್ದಿಲ್ಲ. ಈಗ ನೀವು ನನಗೆ ಹೊಡಿತಿದ್ರೆ ಕನ್ಫರ್ಮ್ ಆಗಿ ಹುಚ್ಚಿಡುತ್ತದೆ. ಪ್ಲೀಸ್ ಒಂದೇ ಒಂದು ಸರ್ತಿ ಬಟ್ಟಿಯಲ್ಲ. ಲೇ ಆಫ್ ಮೆಂಟ್ಲು. ಯಾವ ಫುಲ್ ಮೆಂಟ್ಲು? ಮಧ್ಯದಲ್ಲಿ ಮಾತಾಡಿದ್ರೆ ಅರ್ಥ ಆಗೋದಿಲ್ವಾ? ಲೇ ರಾಕಿ, ಲೇ ಯಾರಾದ್ರೂ ಏಟ್ನ ಕೇಳಿ ಕೇಳಿ ತಗೋತಾರೇನೋ? ನಿಮ್ಮ ಕತೆ ಎಲ್ಲ ಕೇಳಿಕೆ ನನಗೆ ಪುರ್ಸೋತಿಲ್ಲ. ಪ್ಲೀಸ್ ಒಂದೇ ಒಂದು ಸರ್ತಿ ಬಟ್ಟಿ. ಲೇ ಸುಮ್ಮನೆ ಯಾಕೋ ಓದೇ ತಿಂತೀಯಾ? ಅಯ್ಯೋ, ಪೆಟ್ಟು ತಿನ್ನದೆ ನನ್ನ ದವಡೆಗಳೆಲ್ಲ ಸೆಟ್ಕೊಂಡು ಬಿಟ್ಟಿದೆ. ಒಂದೇ ಒಂದು ಸರ್ತಿ ಬಟ್ಟಿ ಅದನ್ನ ಪಿಂಕಿಸ್ಬಿಡಿ. ಇಲ್ಲ ಕಣ, ನಾನ್ ನಿನ್ ಹೊಡೆಯೋ ಮೂಡಲ್ಲಿಲ್ಲ, ಸುಮ್ಮನೆ ಇಲ್ಲಿಂದ ಜಾಗ ಖಾಲಿ ಮಾಡು. ಈಗ ಜಾಗ ಖಾಲಿ ಮಾಡಿದ್ರೆ ಹೊಡಿತೀರಾ? ಇಲ್ಲ ಕಣ, ಹುಚ್ಚಾಸ್ಪತ್ರೆಗೆ ಫೋನ್ ಮಾಡಿ ನಿನ್ನ ಎತ್ತಾಕೊಂಡು ಹೋಗಕ್ಕೆ ಹೇಳ್ತೀನಿ. ಐ ಡೋಂಟ್ ಲೈಕ್ ಇಟ್. ಹುಚ್ಚಾಸ್ಪತ್ರೆಗೆ ಸೇರ್ಲಿಕ್ಕೆ ನನ್ನನ್ನೆಂತ ಹುಚ್ಚ ಅಂತ ತಿಳ್ಕೊಂಡ್ರಾ? ತಿಳ್ಕೊಂಡಿಲ್ಲ ಕಣ, ನೀನ್ ಹುಚ್ಚಾನೆ. ಐ ಲೈಕ್ ಇಟ್. ನಾನು ಹುಚ್ಚ? ಬರೋರೆ, ಐ ಆಮ್ ಮ್ಯಾಡ್, ಐ ಆಮ್ ಹುಚ್ಚ, ಐ ಆಮ್ ಪಾಗಲ್. ಐ ಲೈಕ್ ಇಟ್. ಜಾನಿ ಅವರೇ, ನೀವು ರಾಕಿ ಅವ್ರಿಗೆ ಆ ಪಾರ್ಟಿ ಬೇಜಾರ್ ಮಾಡಬಾರ್ದಿತ್ತು. ಅವ್ರು ಕೇಳ್ದಂಗ ಒಂದೇಟ್ ಹೊಡೆದ್ ಬಿಡ್ಬೇಕಿತ್ತು. ಪಾರೋರೆ, ಪ್ರೀತಿ ಮೂಡಲಿದ್ದಾಗ ಹೊಡೆಯಕ್ಕಾಗತ್ತಾ? ನಾನೆಲ್ಲರನ್ನು ಪ್ರೀತಿಸೋ ಮೂಡಲಿದ್ದೀನಿ, ಹೇಗೆ ಹೊಡಿಲಿ ಎಂದೆ. ಓ ಪವನ್ ಕಲ್ಯಾಣ, ಕೊನೆಯದಾಗಿ ನಿಮ್ಮ ಹತ್ರ ಕೇಳ್ತಿದ್ದೀನಿ, ಪ್ಲೀಸ್ ಒಂದೇ ಒಂದು ಸರ್ತಿ ಇಟ್ನಿ. ಲೇ ರಾಕಿ, ನಾನೀಗಿರೋ ಮೂಡಲ್ಲಿ ಬೇಕಿದ್ರೆ ಒಂದು ಮುತ್ತು ಕೇಳ್ಬಿಡ, ಆದ್ರೆ ಹೊಡಿ ಅಂತ ಮಾತ್ರ ಹೇಳ್ಬೇಡ ಕಣ. ಜಾನಿ ಅವರೇ, ನೀವು ಬಿರ್ಬಿರ್ನ ಅಟ್ಟಿಗೆ ಹೋಗಿ ಸೇರ್ಕೊಳ್ಳಿ. ಪಾರೋರೆ, ನೀವೇನು ಟೆನ್ಷನ್ ಮಾಡ್ಕೊಬೇಡಿ, ಆ ಹುಚ್ಚ ಹೋಗ್ಲಿ ಅಂತ ಆಗ ಹೇಳ್ದೆ. ಓ ಸಿಂಗಂತ್ರಿ, ಪದೇ ಪದೇ ಹುಚ್ಚ ಹುಚ್ಚ ಎಂದು ಜರೆದು ನನ್ನ ತೇಜವಂತೆ ಮಾಡ್ತಿದ್ದೀರಾ. ಈ ಅಪಮಾನನ್ನ ಸಹಿಸಲಾರೆ. ಮಾಡ್ತೀನಿ ಕಣ, ಏನೋ ಮಾಡ್ತೀಯಾ? ಎಂತ ಮಾಡುದಿಲ್ಲ, ಸೈಲೆಂಟ್ ಆಗಿರ್ತೀನಿ. Because I am ugly, मैं पागल, I get alike. ಜಾನಿ ಎಲ್ಲಿಗೆ ಹೋಗಿದ್ರೆ? ಅದು ಗಂಡಸು ಹೊರಗಡೆಯಿಂದ ಬಂದಾಗ ಎಲ್ಲಿ ಹೋಗಿದ್ರಿ, ಯಾಕೆ ಹೋಗಿದ್ರಿ ಅಂತ ಕೇಳಬಾರ್ದಮ್ಮ. ಅದು ದುಡಿಯೋ ಗಂಡಸ್ರಿಗೆ, ನಿಮ್ಮಂತ ಸೋಮಾರಿ ಸಿದ್ರಗಲ್ಲ. ನನ್ನ ಕಿಂಡಲ್ ಮಾಡ್ಲಿಲ್ಲ ಅಂದ್ರೆ ನಿಂಗೆ ತಿಂದಿದ್ ಕರ್ಗದೇ ಇಲ್ವಾ? ಇಲ್ಲ. ಹಿಂಗೆ ಕೆಲ್ಸದ ಮೇಲೆ ಹೋಗಿದ್ದೆ. ಯಾವ ಕೆಲಸ ಮಾಡಕ್ ಹೋಗಿದ್ರಿ? ಇರುವೆಗೆ ಅನ್ನ ಹಾಕಕ್ ಹೋಗಿದ್ರಾ? ಇಲ್ಲ, ಯಾರಾಗಿರೋ ಪಾರೋರ್ಗೆ ಕಾಳು ಹಾಕಕ್ ಹೋಗಿದ್ದೆ. ಏನಂದ್ರೆ? ಪಾಕೆಟ್ ಮನಿಗಾಗುವಂತ ಕೆಲಸ ಯಾವ್ದಾದ್ರು ಸಿಗುತ್ತೋ ಹುಡ್ಕೋಣ ಅಂತ ಹೋಗಿದ್ನಮ್ಮ. ಸಿಕ್ತಾ? ಹುಡುಕಿದ್ರೆ ಸಿಕ್ತಿತ್ತೇನೋ, ಹುಡ್ಕೋಕ್ ಬೇಜಾರಾಯ್ತು, ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ಜಾನಿ, ನೀವ್ ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ. ಏನ್ ಮಾಡ್ಲಿ ಮಧು, ಉದ್ಧಾರ ಆಗಕ್ಕೆ ಅಂತಾನೆ ಕೆಲಸ ಹುಡ್ಕೋಕ್ ಹೋಗ್ತೀನಿ. ಎಲ್ಲೇ ಕೆಲಸ ಕೇಳಕ್ ಹೋದ್ರು ಎಕ್ಸ್ಪೀರಿಯನ್ಸ್ ಇದೆಯಾ ಅಂತಾರೆ. ಅಲ್ಲ, ಕೇಳೋರ್ಗಾದ್ರೂ ಪ್ರಜ್ಞೆ ಬೇಕು ತಾನೆ, ಕೆಲಸ ಕೊಟ್ರೆ ಎಕ್ಸ್ಪೀರಿಯನ್ಸ್ ಆಗೋದು ಅಂತ. ಈಗ ವಿಷಯ ಬಿಡಿ. ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು, ಅವಳ ಕಂಪನಿಲಿ ಜಾಬ್ ವೇಕೆನ್ಸಿ ಇದೆಯಂತೆ, ನಾಳೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ. ಓಕೆ, ಏನ್ ಕೆಲಸ ಮಧು? ಅವ್ರ ಆಫೀಸಲ್ಲಿ ಸಿಇಒನಾ? ನಾಳೆ ಕಂಪನಿಗೆ ಹೋಗಿ ನಿಮ್ ಹೆಸರು ಕಂಪನಿನೇ ಬರ್ಕೊಡ್ತಾರೆ, ಮಾರಿ ಮಜಾ ಮಾಡ್ಕೊಂಡಿರಿ.
ಗುಡ್ ಜಾಬ್ ಮಧು. ನಾಳೆ ಯಾಕೆ, ಇವತ್ತೇ ಹೋಗ್ಬಿಡ್ತೀನಿ. ಜಾನಿ, ನಾ ಹೇಳಿದನ್ನ ಸ್ವಲ್ಪ ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ. ನಾಳೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಒಂದ್ ಕೆಲಸ ಸಿಗುತ್ತೆ. ಸಾರಿ, ಐ ಆಮ್ ವೆರಿ ಸಾರಿ. ನಾನು ಯಾವ ಇಂಟರ್ವ್ಯೂನು ಅಟೆಂಡ್ ಮಾಡಲ್ಲ. ಮತ್ತೇನೇನು, ಜೀವನ ಪೂರ್ತಿ ಮನೆ ಕೆಲಸ ಮಾಡ್ಕೊಂಡಿರ್ತೀರಾ? ಇನ್ನೇನ್ ಮಾಡ್ಲಿ ಮಧು, ಅವ್ರ ಹತ್ರ ಹೋಗಿ ಕೆಲ್ಸ ಕೊಡಿ ಅಂತ ಬೆಗ್ಗರ್ ತರ ಬೇಡೋದ್ರ ಬದಲು ಮನೆ ಕೆಲಸ ಮಾಡ್ಕೊಂಡು ರಾಜನ್ ತರ ಇದ್ದು ಬಿಡ್ತೀನಿ. ಗಂಟಾಗಿ ಮಾತಾಡಕ್ ನಿಮಗ್ ನಾಚಿಕೆ ಆಗಲ್ಲ? ಆಗುತ್ತೆ, ಕಂಟ್ರೋಲ್ ಮಾಡ್ಕೋತೀನಿ. ನಿಮಗ್ ನಾಚಿಕೆ ಆಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದ್ರೆ ನೀವ್ ಮನೆಯಲ್ಲಿ ಇದ್ರೆ ನನಗ್ ನಾಚಿಕೆ ಆಗುತ್ತೆ. ಹಾಗಿದ್ರೆ ಮನೆ ಬಿಟ್ಟು ಹೋಗ್ಬಿಡು. ನಾನ್ ಹೇಳ್ದಾಗ ನೀವ್ ಕೇಳಿಲ್ಲ ಅಂದ್ರೆ ನಿಮಗ್ ಅದೇ ಗತಿ ಬರುತ್ತೆ. ಏನ್ ನಿನ್ ಮಾತಿನ ಅರ್ಥ? ನಾಳೆ ನೀವ್ ಇಂಟರ್ವ್ಯೂ ಅಟೆಂಡ್ ಮಾಡಿಲ್ಲ ಅಂದ್ರೆ ನಿಮ್ ಗಂಟು ಮುಟ್ಟೆ ಕಟ್ಟಿ ಬೀದಿಗೆ ಕಳಿಸ್ತೀನಿ ಅಂತ ಅರ್ಥ. ಮಧು, ಗಂಡ ಅಂತ ಸ್ವಲ್ಪ ಮರ್ಯಾದೆ ಇರ್ಲಿ. ಗಂಡ ಅದನ್ನು ಫಸ್ಟ್ ದುಡಿಯಕ್ ಶುರು ಮಾಡಿ, ಆಗ ನೀವು ಗಂಟು ಅಂತ ಒಪ್ಕೋತೀನಿ. ನಾಳೆನೆ ಇಂಟರ್ವ್ಯೂ ಅಟೆಂಡ್ ಮಾಡಿ ಪ್ರೂವ್ ಮಾಡ್ತೀನಿ. That's like a good boy. ಬಾಯ್ ಅಲ್ಲ, ಗಂಡ್ಸು. ಅಪ್ಪ ಗಣೇಶ, ನಿನಗೆ ಅಪರೂಪಕ್ಕೆ ನಮಸ್ಕಾರ ಮಾಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಪ್ಪ. ಇವತ್ತು ಹೋಗ್ತಿರೋ ಇಂಟರ್ವ್ಯೂ ಸಕ್ಸಸ್ ಆಗಲಿ ಅಂತ ಆಶೀರ್ವಾದ ಮಾಡು ತಂದೆ. ಜಾನಿ, ಏನ್ ಮಾಡ್ತಿದ್ದೀರಾ? ಜಿಲೇಬಿಲ್ ಜಿರ್ಲೆ ಹಿಡಿತಾ ಇದ್ದೀನಿ. ನಾನೇ ನಿಮ್ ಕಣ್ಣು ಜೋಕರ್ ತರ ಕಾಣಿಸ್ತಿದ್ದೀನಾ? ಮತ್ತಿನ್ನೇನು ಮಧು, ನಿನ್ನೆ ನೀನೇ ತಾನೇ ಹೇಳಿದ್ದು ಇಂಟರ್ವ್ಯೂಗೆ ಹೋಗಿ ಅಂತ. ಅದಕ್ಕೆ ರೆಡಿ ಆಗಿ ದೇವ್ರಿಗೆ ನಮಸ್ಕಾರ ಮಾಡ್ತಿದ್ದೀನಿ. ಜಾನಿ, ಆಲ್ರೆಡಿ ಇಂಟರ್ವ್ಯೂ ಲೇಟ್ ಆಗಿದೆ. ನೀವ್ ಹೀಗೆ ನಮಸ್ಕಾರ ಮಾಡ್ಕೊಂಡಿದ್ದೆ ಇಂಟರ್ವ್ಯೂ ಮುಗ್ದೇ ಹೋಗುತ್ತೆ. ಮಧು, ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕಾಗಿರೋ ನಾನೇ ಇಲ್ಲಿರ್ಬೇಕಾದ್ರೆ ಅದ್ಯಾಗ ಇಂಟರ್ವ್ಯೂ ಮುಗ್ದೋಗ್ಬಿಡುತ್ತಮ್ಮ? ಅವ್ರ ಕಾಯ್ಕೊಂಡು ಕೂತ್ಕೊಳ್ಳಕ್ಕೆ ಅವ್ರ ಕಂಪನಿ ಇನಾಗ್ರೇಟ್ ಮಾಡಕ್ ನಿಮ್ಮ ಸೆಲೆಬ್ರಿಟಿ ಆಗಿ ಕರ್ದಿಲ್ಲ. ಜಾಬ್ ಕೇಳಕ್ ಹೋಗ್ತಿದ್ರೆ ಬೇಗ ಹೋಗಿ. ಅಂದ್ರೆ ಆ ಕಂಪ್ನಿಲಿ ಒಬ್ಬ ಕೆಲ್ಸಗಾರನಿಗೋಸ್ಕರ ಕಾಯಷ್ಟು ಪೇಷನ್ಸ್ ಇಲ್ವಾ? ನಾನೇ ಇಂಟರ್ವ್ಯೂಗೆ ಹೋಗಲ್ಲ. ಹಾಲ್ ಕರಿಯಕ್ ಬರ್ದೇ ಇರೋರು ಕಾಲ್ ಕೆರೆದು ಹಸಕಲ್ಲಿ ಒದ್ದಿಸ್ಕೊಂಡ್ರಂತೆ. ಹಾಗಾಯ್ತು ನಿಮ್ ಕತೆ. ಬೇಗ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ, ಇಲ್ಲಾಂದ್ರೆ ಗಂಟು ಮುಟ್ಟು ರೆಡಿ ಇದೆ, ಪರ್ಮನೆಂಟ್ ಆಗಿ ಮನೆ ಬಿಟ್ಟು ಹೋಗಿ. ಮಾತು ಮನೆ ಬಿಟ್ಟು ಹೋಗಿ ಅಂತಲೇ ಹೋಗ್ತೀನಮ್ಮ. ಜಾನಿ ಬಾಯ್, ಇದೇನಿದು ಬೆಳಗ್ಗೆ ಎಲ್ಲ ಹೊರಟಿದ್ದೀರಾ? ಎಲ್ಲ ಹಾಳಾಗೋಯ್ತು ಮಧು. ಈ ಇಂಟರ್ವ್ಯೂ ಪಾಸ್ ಆಗಲ್ಲ, ಏನು ಕೇಳ್ಬೇಡ, ಮರ್ತ್ ಬಿಡು. ಜಾನಿ, ಹೋಗ್ತೀನಮ್ಮ, ಆದ್ರೆ ಇಂಟರ್ವ್ಯೂ ಫೇಲ್ ಆದ್ರೆ ನಿನ್ನ ನನ್ನ ದೂರಂಗಿಲ್ಲ. ಮಧುರ ಅವ್ರೆ, ಇದೇನಿದು ವಿಪರ್ಯಾಸ? ಜಾನಿ ಅವ್ರು ಕೆಲ್ಸಕ್ಕೆ ಹೋಗ್ತಾ ಇದಾರೆ. ಹೋಗ್ತಿದ್ರು ಅಷ್ಟ್ರಲ್ಲಿ ನೀನ್ ಅವ್ರ ಎದುರುಗಡೆ ಬಂದು ಅವ್ರ ಮೂಡೆಲ್ಲ ಅಪ್ಸೆಟ್ ಮಾಡ್ಬಿಟ್ಟೆ. ನಿಮ್ಗೆ ನನ್ ಬಗ್ಗೆ ಗೊತ್ತಿಲ್ಲ ಮಧುರ ಅವ್ರೆ. ಯಾರ ಎದುರಿಗಾದ್ರೂ ನಾನ್ ಸಿಕ್ಕಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಹೌದಾ? ಹೌದು, ಒಂದ್ಸಲ ನಮ್ ತಾತ ಅಜ್ಜಿ ಜೊತೆ ಜಗಳ ಆಡ್ಕೊಂಡು ಇನ್ನೊಂದ್ ಮದ್ವೆ ಆಗ್ತೀನಿ ಅಂತ ಮನೆ ಬಿಟ್ಟು ಹೋಗ್ತಾ ಇದ್ರು. ನಾನಾಗ ಎದುರುಗಡೆ ಸಿಕ್ಕಿದ್ನಾ, ಮದ್ವೆ ಮುಗ್ದ್ಬಿಟ್ಟು ನಮ್ಮ ಅಜ್ಜಿ ಫುಲ್ ಖುಷ್. ಹೌದಾ? ಅದ ಹೇಗೆ? ಹೇಗಂದ್ರೆ ನಮ್ ತಾತ ಮನೆ ಬಿಟ್ಟು ಹೋಗುವಾಗ ನಾನು ಎದುರುಗಡೆ ಸಿಕ್ಕಿದ್ನ, ಅವ್ರು ಲಾರಿ ಕೆಳಗೆ ಸಿಕ್ಕಾಕೊಂಡು ಸತ್ತೋಗ್ಬಿಟ್ರು. ಎಷ್ಟು ಫೋನ್ ಟ್ರೈ ಮಾಡಿದ್ರು ಸ್ವಿಚ್ ಆಫ್ ಅಂತಾನೆ ಬರ್ತದೆ. ಫೋನ್ ಸ್ವಿಚ್ ಆಫ್ ಆಗಿದ್ರೆ ನೀವು ಎಷ್ಟ್ಕಿಂತ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತಾನೆ ಬರ್ತದೆ. ಪಾರು, ನನ್ ಟೆನ್ಷನ್ ಅಲ್ಲಿರುವಾಗ ಜೋಕ್ ಮಾಡ್ಬೇಡ. ಮಧುರವ್ರೆ, ಸೌರಿ. ಪಾರು, ಅದು ಸೌರಿ ಎಲ್ಲ ಸಾರಿ ಹೇಳಿದ್ರಿ ಜಾಡ. ಅಲ್ಲ, ನೀವ್ ಯಾಕೆ ಈ ಪಾಟಿ ಬೇಜಾರಲ್ಲಿದ್ದೀರಿ? ಜಾನಿ ಬೆಳಗ್ಗೆನೆ ಇಂಟರ್ವ್ಯೂ ಅಂತ ಹೋದವರು ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ಲ. ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಿದೆ. ಏನಾಗಿದೆಯೋ ಏನೋ ಅಂತ ನೆನ್ಸ್ಕೊಂಡು ಭಯ ಆಗ್ತಿದೆ. ಅಯ್ಯ, ತಪ್ಪಿಸ್ಕೊಂಡು ಹೋಗಕ್ ಅವ್ರೇನ್ ಎಳೆ ಕೂಸ, ಎಲ್ಲೆಲ್ಲ ಹೋಗಿರ್ತಾರೆ, ಬರ್ತಾರೆ ಬುಡಿ. ಎಲ್ಲಾದ್ರೂ ಹೋಗುವಾಗ ಇಂಥ ಕಡೆ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೋಗ್ಬೇಕು ತಾನೆ. ಸುಮ್ನೆ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಏನು ಅಂತ ತಿಳ್ಕೊಬೇಕು. ಚಾರ್ಜ್ ಇಲ್ಲದೆ ಫೋನ್ ಸ್ವಿಚ್ ಆಫ್ ಆಗದೆ ಅಂತ ತಿಳ್ಕೊಬೇಕು. ಯೋಚನೆ ಮಾಡ್ತಿರೋದು ಅದಕ್ಕಲ್ಲ ಪಾರು. ಮತ್ತಿನ್ ಯಾಕೆ ಮಧುರ ಅವ್ರೆ? ಓ, ಜಾನಿ ಅವ್ರು ಬಂದಿಲ್ಲ ಅಂದ್ರೆ ಅಟ್ಟಿಲಿರೋ ಮುಸ್ರೆ ನೀವೇ ತಿಕ್ಬೇಕಾಯ್ತದೆ ಅಂತನಾ? ನಾ ಹೇಳಿದ್ರೆ ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊತ್ಯಾ? ಬೆಳಗ್ಗೆ ಜಾನ್ ಇಂಟರ್ವ್ಯೂಗ್ ಅಂತ ಹೋಗುವಾಗ ಅವ್ರ ಎದುರುಗಡೆ ಸೂರಿ ಸಿಗ್ದ. ಅದಕ್ಕೂ ಇದಕ್ಕೂ ಯಾಕೆ ಸಂಬಂಧ? ಯಾರಾದ್ರೂ ಒಳ್ಳೆ ಕೆಲ್ಸಕ್ಕೆ ಅಂತ ಹೊರಗಡೆ ಹೋಗುವಾಗ ಅವ್ರ ಎದುರುಗಡೆ ಸೂರಿ ಸಿಕ್ಕಿದ್ರೆ ಆ ವ್ಯಕ್ತಿಗೆ ಕೆಟ್ಟದಾಗುತ್ತಂತೆ. ಅವ್ರು ಹೇಳಿದ್ರು ನೀವು ಕೇಳ್ಬಿಟ್ರಿ. ಪ್ಯಾಟಲ್ಲಿ ಇಟ್ಕೊಂಡಿದ್ದನ್ನೆಲ್ಲ ನಂಬ್ತಿರಲ್ಲ. ಅಂದ್ರೆ ಸೂರಿ ಸುಳ್ಳು ಹೇಳಿದಾನೆ ಅಂತೀಯಾ?
ನೋಡಿ ಮಧುರ ಅವರೇ ಅವ್ರವ್ರ ಹಣೆಯಲ್ಲಿ ಏನೇನ್ ಬರ್ದಿತ್ತೋ ಅದ್ ಯಾರ ಕೈಯಿಂದ ಅಳ್ಸಕ್ ಆಗಕ್ಕಿಲ್ಲ. ಹಾಗಾದ್ರೆ ಚೋನಿ ಹುಷಾರಾಗಿ ಮನೆಗೆ ಬರ್ತಾರಲ್ಲ? ನಿಜವಾಗ್ಲೂ ಬರ್ತಾರೆ. ಅಕಸ್ಮಾತ್ ಬರ್ಲಿಲ್ಲ ಅಂದ್ರೆ ಬಾಯ್ ಬಡ್ಕೊಳ್ಳಿ. ಮತ್ತಿನ್ನೇನ್ ಮಧುರ ಅವರೇ, ಹೇಳಿದ್ನೆ ಏಳೋ ಗಳಗಂಟೆ ದಾಸ ಅಂದಂಗೆ ಅವಾಗಿಂದ ಅದನ್ನೇ ಹೇಳ್ತಿದ್ದೀರಿ. ಅಕಸ್ಮಾತ್ ಅವ್ರು ಬರ್ಲಿಲ್ಲ ಅಂದ್ರೆ ನಾವೇ ಪೊಲೀಸ್ ತಗೋ ಹೋಗಿ ದೂರ ಕೊಟ್ಬಿಟ್ಟು ಬರುವ. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಪಾರು. ಏನು ಆಗಲ್ಲ ಮಧುರ ಅವರೇ, ನೀವು ಧೈರ್ಯವಾಗಿರಿ. ಸರಿ, ನೀನ್ ಬಂದ್ ವಿಷಯ? ನಮ್ಮ ಅಕ್ಕ ನೋಡ್ಕೊಂಬರಕ್ಕೆ ಅಂತ ಹೋಗಿರೋ ನಮ್ಮ ಭಾವ ಇನ್ನೂ ಬಂದಿಲ್ಲ. ನಂಗೂ ಅಟ್ಟಿಲ್ ಒಬ್ಳೇ ಇದ್ದು ಸಾನೆ ಬೇಜಾರಾಯ್ತಿತ್ತು, ಅದಕ್ಕೆ ಬಂದಿ. ನೀನ್ ಬಂದಿದ್ದು ಒಳ್ಳೇದಾಯ್ತು ಬಿಡು. ಚೋನಿ ಕಾದು ಕಾದು ತುಂಬಾ ತಲೆ ನೋಯ್ತಿದೆ. ಹೋಗಿ ಕಾಫಿ ಮಾಡ್ಕೊಂಡ್ ಬರ್ತೀಯಾ? ಕಾಫಿ ಕಾಫಿ ಪುಡಿ ಖಾಲಿ ಆಗಿದೆ, ಹಾಲು ಕೊಡ್ಲಾ? ಯಾರ್ ನೀವು? ನಾನು ಎಲ್ಲಿದ್ದೀನಿ? ಅಯ್ಯೋ ನನ್ ರಾಜ, ರಾತ್ರಿ ಎಲ್ಲ ಮುದ್ದಾಡಿ ಬೆಳಗ್ಗೆ ನನ್ ಮೂತಿ ನೋಡಿ ಮಂಗನ್ ಮೂತಿಗೆ ಪಪ್ಪೆ ಕೊಟ್ಟಂಗ ಆಡ್ತಿದ್ಯಾ? ನೋಡಿ, ನೀವ್ ಯಾರು, ಯಾಕೆ ಹೀಗೆ ಮಾತಾಡ್ತಿದ್ದೀರೋ, ನಾನು ಎಲ್ಲಿದ್ದೀರೋ ಒಂದು ಗೊತ್ತಿಲ್ಲ. ದಯವಿಟ್ಟು ನನ್ನ ಬಿಟ್ಟು ಬಿಡಿ ಪ್ಲೀಸ್. ಅಲ್ಲ, ಇಲ್ಲಿಗೆ ಬರೋರೆಲ್ಲ ನನಗೆ ಹತ್ರ ಆಗಕ್ ಪ್ರಯತ್ನ ಪಟ್ರೆ ನೀವ್ಯಾಕೆ ನನ್ನಿಂದ ದೂರ ಹೋಗ್ತಿದ್ದೀರಾ? ಮಮ್ಮಿ, ಅದಾಗಕ್ ನಾನು ರೆಡಿ. ನೋಡಿ, ಏನು ಹೇಳ್ಕೊಂಡು ನನ್ನ ಹತ್ರ ಬರೋಕೆ ಟ್ರೈ ಮಾಡ್ಬಿಡಿ. ನಾನು ಏಕಪತ್ನಿ ವ್ರತಸ್ಥ. ನಿನ್ನೆ ನನ್ನ ಪಕ್ಕ ಮಲ್ಗಿದ್ದಾಗ ವಿಪತ್ನಿ ವ್ರತಸ್ಥ ಆಗಿದ್ರಿ. ನಾನೇನು ಮಾಡಿಲ್ಲ ರೀ. ಕತ್ಲಲ್ಲಿ ಕರಡಿಗೆ ಜಾಮೂನ್ ತಿನ್ಸ್ಬಿಟ್ಟು ನಾನೇನು ಮಾಡಿಲ್ಲ ಅಂದ್ರೆ ಬಿಟ್ಬಿಡ್ತಾರಾ? ನಾನೇನು ಮಾಡಿಲ್ಲ, ಯಾರಾದ್ರೂ ಬಿಟ್ಬಿಡ್ತಾರೆ. ಮಮ್ಮಿ, ಜಾನಿ, ಐ ಲೈಕ್ ಇಟ್. ಅಕ್ಕ, ನಾನು ಹೇಳಿದಕ್ಕಿಂತ ಸೂಪರ್ ಆಗಿ ಆಕ್ಟ್ ಮಾಡಿದ್ದೀರಾ. ಆಕ್ಚುಲಿ ನೀವು ಇಲ್ಲಿರ್ಬಾರ್ದಿತ್ತು, ಬಾಲಿವುಡ್ ಅಲ್ಲಿ ಇರ್ಬೇಕಿತ್ತು. ನೀವು ಮಾಡಿದ ಅಭಿನಯಕ್ಕೆ ಬೆಲೆ ಕಟ್ಲಿಕ್ಕೆ ಆಗುದಿಲ್ಲ, ಆದ್ರೆ ದುಡ್ಡು ಕೊಡ್ಬೋದಷ್ಟೇ. ಇದನ್ನ ಬೇಡ ಅನ್ನಲ್ಲ. ರಾಕಿ, ಇಲ್ಲಿಗೆ ಬಂದವರೆಲ್ಲ ನನ್ನನ್ನ ಚಿನ್ನ ರನ್ನ ಅಂತ ಕರೀತಾರೆ, ಆದ್ರೆ ನೀನ್ ಯಾಕೆ ನನ್ನ ಅಕ್ಕ ಅಂತ ಕರೆಯೋದು? ಸ್ವಂತ ದುಡ್ಡಿನಲ್ಲಿ ಸೈಕಲ್ ಓಡಿಸಿದ್ರು ತೊಂದರೆ ಅಲ್ಲ, ಮತ್ತೊಬ್ಬರ ದುಡ್ಡಿನಲ್ಲಿ ಕಾರ್ ಓಡಿಸಬೇಡ ಅಂತೇಳಿ ನಮ್ಮಪ್ಪ ಹೇಳಿದ್ದಾರೆ, ಅದಕ್ಕೆ. ಎಂತ ಇಲ್ಲ ಸಿಸ್ಟರ್, ಆ ಜಾನಿ ಬೈಯನನ್ನು ತುಂಬಿಕೊಂಡು ಬಂದ ಕೆಲಸ ಸಾರ್ಥಕವಾಯಿತು. ಇನ್ನು ಮುಂದೆಂತ ಮಾಡಬೇಕು ಅದನ್ನು ನಾನು ಮಾಡ್ತೇನೆ. ಏನ್ ನಿನ್ ಪ್ಲಾನು? ಆ ಡಂಗರಾಜನನ್ನು ನನ್ನ ನಮ್ಮನೆ ಆಫ್ ಮೆಂಟಲ್ ಆಗಿ ಮಾಡ್ಬೇಕು ಅನ್ನೋದೇ ನನ್ನ ಪ್ಲಾನು. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್. ಸುಂದ್ರಿ ಮೇಡಮ್, ಜಾನಿ ಅವ್ರ ಕಾಣೆ ಇರಂದಳಿ ನೀವು ತಲೆ ಬಿಸಿ ಮಾಡ್ಕೊಂಡ್ಬೇಡಿ. ಅವ್ರ ಸ್ಥಾನ ತುಂಬಕ್ ನಾನಿದ್ದೆ ಅಂದ್ರೆ ಆದಷ್ಟು ಬೇಗ ಅವ್ರನ್ನ ಹುಡುಕಿ ಕೊಡ್ತೆ ಅಂದೆ. ಬಂದಾಗಿಂದ ಬಗ್ಲೆ ಬಿಡೋದೇ ಆಯ್ತು, ಬಿರ್ನೆ ಪಾಂಪ್ಲೆಟ್ ಬರ್ಕೊಳ್ಳಿ. ಪಾರು ಅವ್ರೆ, ಪಾಂಪ್ಲೆಟ್ ಮೀನ್ ತರ್ಕಾರೆ ಮಂಗಳೂರಿಗೆ ಹೊಯ್ಕ. ಅದು ಪಾಂಪ್ಲೆಟ್ ಅಲ್ಲ, ಕಂಪ್ಲೇಂಟ್. ಅದನ್ನ ಬರ್ಕೊಳ್ಳಿ. ಸುಂದ್ರಿ ಮೇಡಮ್, ನಾನ್ ನಿಮ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೆ, ನೀವು ಆರಾಮಾಗಿ ಉತ್ತರ ಕೊಡಿ. ಸರಿ, ಕೇಳಿ. ಜಾನಿ ಅವರು ಸಾಧಾರಣ ಎಷ್ಟು ಗಂಟೆಗೆ ಮನೆ ಬಿಟ್ಟರು? ನಿನ್ನೆ ಬೆಳಗ್ಗೆ 9:45 9:45. ಜಾನಿ ಅವರು ಮನೆ ಬಿಟ್ಟು ಹೊರಮೇಲೆ ಸೀದಾ ಇಂಟರ್ವ್ಯೂಗೆ ಹೊರ? ಇಲ್ಲ, ರಸ್ತೆ ಡೊಂಕವಾಗಿತ್ತಂತೆ, ಅದಕ್ಕೆ ಅವರು ಡೊಂಕವಾಗಿ ಹೋದ್ರಂತೆ. ಸ್ವಲ್ಪ ಸುಮ್ಮನಿರು. ಇನ್ಸ್ಪೆಕ್ಟರ್, ಜಾನಿ ಯಾವತ್ತೂ ಈ ರೀತಿ ಮಾಡ್ದವ್ರಲ್ಲ. ಎಲ್ಲೇ ಹೋದ್ರು ಸಂಜೆ ಹೊತ್ತಿಗೆ ವಾಪಸ್ ಬರ್ತಿದ್ರು. ಸುಂದ್ರಿ ಮೇಡಮ್, ನನ್ನ ಸಿಕ್ಸ್ ಸೆನ್ಸ್ ಹೇಳ್ತಿತ್ತು ಅವ್ರ ಇಂಟರ್ವ್ಯೂ ಫೇಲ್ ಆಯ್ತು. ಮನೆಗೆ ಬಂದ್ರೆ ನಿಮ್ಮ ಹತ್ರ ಬಾಯಿ ತುಂಬ ಹೊಗಳ್ಸ್ಕಂತೆ ಅಂದಳಿ ನಿಮ್ಗೆ ಹೇಳ್ದೆ ಕೇಳ್ದೆ ಊರು ಬಿಟ್ಟು ಹೋಯ್ರು. ಜಾನಿ ಇಷ್ಟಕ್ಕೆಲ್ಲ ಡಿಸಪಾಯಿಂಟ್ ಆಗಲ್ಲ ಇನ್ಸ್ಪೆಕ್ಟರ್. ಅಯ್ಯೋ, ನನ್ನ ಹೆಕ್ಕ ತಿಂಬು ಬುದ್ಧಿಗಿಷ್ಟ. ನೀವು ಆ ನಮ್ನಿ ಬೈದ್ರೆ ಅವ್ರು ಬೇಜಾರು ಮಾಡ್ಕೊಂದಿಲ್ಲ, ಇನ್ನು ಕೆಲಸ ಸಿಕ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕಂತ್ರ. ಎರಡೂ ನೀವೇ ಹೇಳಿದ್ರೆ ಹೆಂಗ? ಪಾರು ಅವ್ರೆ, ನಾವು ಪೊಲೀಸ್ನವ್ರು ಪಾಸಿಟಿವ್ ಆಗಿ ಯೋಚನೆ ಮಾಡ್ಕೊ, ನೆಗೆಟಿವ್ ಆಗಿ ಯೋಚನೆ ಮಾಡ್ಕೊ, ಅದೇ ನಮ್ಮ ಡ್ಯೂಟಿ. ಅರ್ಥ ಆಯ್ತಾ? ಬರೀ ಯೋಚನೆ ಮಾಡ್ಕೊಂಡೇ ಇರ್ಬೇಡಿ, ಒತ್ತಿ ಹುಡುಕ ಕೆಲ್ಸನೂ ಮಾಡಿ. ಈ ಬಜರಂಗಿ ಕಂಪ್ಲೇಂಟ್ ಕೊಟ್ರೆ ಅಲ್ಲ, ಇನ್ನಾದ್ರೂ ಯೋಚನೆ ಬಿಡಿ, ಆರಾಮಾಗಿರಿ. ಜಾನಿ ಬರೋವರೆಗೂ ನಾವ್ ಹೇಗೆ ಆರಾಮಾಗಿರೋದು ಇನ್ಸ್ಪೆಕ್ಟರ್? ಅಯ್ಯೋ, ಈ ಕಡೆ ಬಂದ್ರಿ, ನಾನು ಹೆಂಡತಿ ಪಕ್ಕ ಕೂತ್ಕೋಬೇಕು. ಎಲ್ಲಿ ಹೋಗಿದ್ರೆ? ಅದು ಅದೊಂದು ದೊಡ್ಡ ಕತೆ. ಅವರೇ, ಅದು ದೊಡ್ಡ ಕತೆ ಆಗಿರ್ಲಿ ಸಣ್ಣ ಕತೆ ಆಗಿರ್ಲಿ, ನಾನು ಕಂಪ್ಲೇಂಟ್ ತಗೊಂಬತ್ತಿಗೆ ನೀವು ಬಂದ್ರಿ ಅಲ್ಲ, ಅದೇ ಈ ಬಜರಂಗಿ ಸ್ಪೆಷಾಲಿಟಿ. ಇನ್ಸ್ಪೆಕ್ಟ್ರೆ, ಕಾಗೆ ಕೂರಕ್ಕೂವ ಕೊಂಬೆ ಮುರಿಯಕ್ಕೂವ ಒಂದೇ ಅನ್ನಂಗ್ ಮಾತಾಡ್ಬಿಡಿ, ಸುಮ್ ಕುತ್ಕೊಳ್ಳಿ. ಜಾನಿ ಅವ್ರೆ, ನೀವು ಹೇಳ್ದೆ ಅಟ್ಟಿ ಬಿಟ್ಟು ಹೊಂಟೋಗ್ಬಿಟ್ರೆ ನಾವ್ ಏನಂತ ಅನ್ಕೋಬೇಕು? ನಾನು ಎಲ್ಲೋಗಿದೆ ಅಂತ ಗೊತ್ತಿದ್ರೆ ತಾನೇ ಹೇಳೋದಕ್ಕೆ. ಅಂದ್ರೆ ನಿನ್ನೆ ಇಂಟರ್ವ್ಯೂ ಮುಗಿಸ್ಕೊಂಡು ಮನೆಗೆ ಬರ್ತಿರ್ಬೇಕಾದ್ರೆ ಯಾರು ಬೆನ್ನಿಂದ ಚುಚ್ಚಿದಂಗಾಯ್ತು. ನಾನು ದಿಢೀರ್ ಅಂತ ಮುರ್ಚಿ ಹೋಗ್ಬಿಟ್ಟೆ.
ಕಣ್ಬಿಟ್ಟಾಗ್ಲೇ ಗೊತ್ತಾಗಿದ್ದು ನನ್ನನ್ನು ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ. ಆಮೇಲೆ ಜಾನಿ ನಾನು ಅಲ್ಲೇ ಇದ್ದಿದ್ರೆ ಏನಾದ್ರೂ ಒಂದು ಆಗಿರೋದಮ್ಮ. ಆಗೋಕ್ಕೂ ಮುಂಚೆ ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ವೈ ಜಾನಿ ಅವರೇ, ಈ ನಮ್ನೆ ಎಲ್ಲ ಸುಳ್ಳು ಹೇಳಕ್ಕಾಗಿ ನನ್ನ ಏರಿಯಾದಲ್ಲಿ ಇನ್ನೂ ಕಿಡ್ನಾಪ್ ಕೇಸ್ ನಡೀತಿತ್ತು ಅಂದ್ರೆ ನಂಗೆ ನಂಬಕ್ಕಾಗಿಲ್ಲ. ನೀವು ನೆಟ್ ಕೆಲಸ ಮಾಡಿದಿದ್ರೆ ಇದು ಯಾವ್ದು ಆಯ್ತಾ ಇರ್ಲಿಲ್ಲ ಅನ್ನಿ. ಓಯ್ ಪಾರು ಅವರೇ, ಇದೇ ಮಾತನ್ನ ಯಾರಾದ್ರೂ ಗಂಡಸ್ರು ಹೇಳಿದ್ರೆ ನಿಂತ ಜಾಗದಲ್ಲಿ ಮುಖದ ಮೇಲೆ ಹೊಲಸಿನ ಹಣ್ಣು ಕಡುಬು ಬರ್ಸ್ತಿದೆ. ಅವ್ರು ಕೂತಿದ್ದಾರೆ, ಬೇಡ ಬಿಡಿ. ಇನ್ಸ್ಪೆಕ್ಟರ್, ಪಾರು ಹೇಳಿದ್ದು ಸರಿಯಾಗೇ ಇದೆ. ಮತ್ತೆ ಯಾವ್ದಾದ್ರು ಪ್ರಾಬ್ಲಮ್ ಬರೋ ಮುಂಚೆ ನೀವು ಅಲರ್ಟ್ ಆಗಿರಿ. ಸುಂದ್ರಿ ಮೇಡಮ್, ನೀವು ಹೇಳ್ರಲ್ಲ, ಇನ್ನು ಮುಂದೆ ರಾತ್ರಿ ಎಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡ್ತೀವಿ. ಇನ್ಸ್ಪೆಕ್ಟ್ರೆ, ರಾತ್ರಿ ಹೊತ್ತು ನಿದ್ದೆ ಬಿಟ್ಕೊಂಡು ಡ್ಯೂಟಿ ಮಾಡೋದಿರ್ಲಿ, ಬೆಳಿಗ್ಗೆ ಹೊತ್ತು ಡ್ಯೂಟಿ ಟೈಮಲ್ಲಿ ನಿದ್ದೆ ಮಾಡೋದನ್ನ ಬಿಡಿ. ಓಯ್ ಜಾನಿ ಅವರೇ, ನಂಗೆ ಎಷ್ಟೆಷ್ಟೊತ್ತಿಗೆ ಎಂತೆಂತ ಮಾಡ್ಕೊಂಡಲ್ಲಿ ಸಮ ಗೊತ್ತಿತ್ತು. ಇನ್ನು ಮುಂದೆ ನೀವು ಒಬ್ಬೊಬ್ಬರೇ ಹೊರಗೆಲ್ಲ ತಿರ್ಗಾಡಕ್ಕೆ ಹೋಗ್ಬೇಡಿ, ಜಾಗ್ರತೆ. ಸುಂದ್ರಿ ಮೇಡಮ್, ನಾ ಬತ್ತೆ. ಜಾನಿ ಬಂದಾಯ್ತಲ್ಲ, ನೀವೇನ್ ಬರೋದ್ ಬೇಡ. ಅಡ್ಡಿಲ್ಲ, ಮತ್ತೆ ಜಾನಿ, ರೌಡಿಗಳು ನಿಮ್ಗೇನು ಮಾಡಿಲ್ಲ ತಾನೇ? ನನ್ನ ಮೈ ಮುಟ್ಟೋ ಧೈರ್ಯ ಯಾರಿಗಿದೆ ಮಧು? ಹೇಳಿಗಳ ತರ ಬೆನ್ನಿಂದೆ ಬಂದು ನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ನೆಕ್ಸ್ಟ್ ಟೈಮ್ ಮುಂದೆ ಬರ್ಲಿ, ಚಿಂದಿ ಚಿತ್ರಾನ್ನ ಮಾಡ್ಬಿಡ್ತೀನಿ. ಹಲೋ, ಯಾವನೋ ನೀನು? ಫೋನ್ ಮಾಡಿ ಮಾತಾಡೋದನ್ನ ಬಿಟ್ಟು ಅಂತ ದೇವು ತರ ನಗ್ತಾ ಇದ್ಯಾ? ಹಲೋ, ನಾನು ಯಾರು ಅನ್ನೋದು ಮುಖ್ಯ ಅಲ್ಲ, ನಾನು ಏನು ಹೇಳ್ತಿದ್ದೀನಿ ಅದಷ್ಟೇ ಮುಖ್ಯ. ನಾನು ಹೇಳೋದನ್ನ ಈಗ ಕರೆಕ್ಟಾಗಿ ಕೇಳ್ಕಂದ. ಏನ್ ವಿಷಯ? ನೀನು ದೊಡ್ಡ VIP, ನಿನ್ನನ್ನು ಯಾರೋ ಕಿಡ್ನಾಪ್ ಮಾಡಿದ್ರಂತೇಳಿ ನಿನ್ನ ಹೆಂಡತಿ ಹತ್ರ ಬಡಾಯಿ ಬಿಡ್ತಿದ್ಯಾ? ಯಾರು ನೀನು? ಜಾನಿ, ಯಾರದು? ಅದೇ ಮಧು, ನನ್ನನ್ನ ಕಿಡ್ನಾಪ್ ಮಾಡಿದ್ನಲ್ಲ ಅವನೇ. ದುಡ್ಡು ಕೊಡ್ಲಿಲ್ಲ ಅಂದ್ರೆ ಮತ್ತೆ ಕಿಡ್ನಾಪ್ ಮಾಡ್ತಿದ್ದೀನಿ ಅಂತ ಹೆದರಿಸ್ತಾನೆ. ಕೊಡಿ ಜಾನಿ ಅವರೇ, ನಾನು ಅವ್ನ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಬೇಡ ಬಿಡಿ ಪರವರೆ, ನಾನೇ ಮಾತಾಡ್ತೀನಿ. ಕಿರ್ಚಿ ಬೇಡ, ನನಗೆ ಸೌಂಡ್ ಅಂದ್ರೆ ಅಲರ್ಜಿ. ಇನ್ನೊಂದ್ಸಲ ಕಿರ್ಚಿದ್ರೆ ಸರೋಜನ ಮನೆಯಲ್ಲಿ ಮಾಡಿದ ಸರಸ ಸಲ್ಲಾಪಗಳನ್ನೆಲ್ಲ ಬಯಲು ಮಾಡಿಬಿಡ್ತೀನಿ. ಏನ ಏನ್ ಏನ್ ಬಯಲು ಮಾಡ್ತೀಯಾ? ಕಂದ, ಸರೋಜನ ಮನೆಯಲ್ಲಿ ನೀನು ನಡೆಸಿದ ಘಟನೆಗಳನ್ನೆಲ್ಲ ನಾನು ವಿಡಿಯೋ ಮಾಡಿಟ್ಕೊಂಡಿದ್ದೀನಪ್ಪ. ಈಗ ನೀನು ನನ್ನ ಮಾತು ಕೇಳ್ದಿದ್ರೆ ಆ ವಿಡಿಯೋನ ಇಡೀ ಏರಿಯಾಕ್ಕೆ ವೈರಲ್ ಮಾಡಿಬಿಡ್ತೀನಿ. ಬೇಡ, ಹಂಗೆಲ್ಲ ಮಾಡಬಾರ್ದು, ಹತ್ತು ಬಿಡ್ತೀನಿ. ಮಾಡಬಾರ್ದು ಅಂತಿದ್ರೆ ನಾನು ಹೇಳ್ದಂಗೆ ಕೇಳ್ತೀಯಾ? ಏನ್ ಮಾಡ್ಬೇಕು? ಮೊದಲು ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕು. ಆಮೇಲೆ ನಾನು ಫೋನ್ ಮಾಡ್ತೀನಿ, ನೀನು ಅದನ್ನು ಪಿಕ್ ಮಾಡಬೇಕು. ಹಲೋ ಹಲೋ ಹಲೋ. ಏನಾಯ್ತು ಜಾನಿ? ಏನಿಲ್ಲ ಮಧು, ಹೀಗೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಫೋನ್ ಮಾಡಿದ್ದ. ಇಂಥ ಬ್ಲ್ಯಾಕ್ ಮೇಲ್ ಎದುರು ಬಿಡ್ತೀನಿ ನಮ್ಮ ನಾನು. ಜಾನಿ, ಹಾಗಾದ್ರೆ ಬನ್ನಿ, ಇನ್ನೊಂದ್ಸಲ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಪೊಲೀಸ್ ಏನು ಬೇಡ ಮಧು, ಎಲ್ಲ ನಾನೇ ಸರಿ ಮಾಡ್ತೀನಿ. ನಾನು ಫ್ರೆಶ್ ಆಗಿ ಬರ್ತೀನಿ, ಹಸುವಾಗ್ತಿದೆ, ತಿಂಡಿಗೆ ಏನಾದರೂ ರೆಡಿ ಮಾಡು. ಅದು ನೆನ್ನೆಯಿಂದ ನೀವು ಇರ್ಲಿಲ್ವಲ್ಲ, ಪಾತ್ರೆನೂ ತೊಳ್ದಿಲ್ಲ. ನಂಗೂ ತುಂಬಾ ಹಸುವಾಗ್ತಿದೆ, ಬೇಗ ಹೋಗಿ ತಿಂಡಿ ಮಾಡ್ಬಿಡಿ. ಜಾನಿ, ಐ ಲವ್ ಯು. ಐ ಲವ್ ಯು ಟು. ಬರೋರೆ ಬರೋರೆ. ಓ ಜಾನಿ ಅವರೇ, ಬನ್ನಿ ಬನ್ನಿ. ಏನ್ ಬಂದಿದ್ದು? ಗೌಡ್ರು ಮನೇಲಿ ಇರ್ಲಿಲ್ವಲ್ಲ, ನಿಮ್ಗೆ ಕಾಳಕ್ಕಣ ಅಂತ ಬಂದೆ. ಒಬ್ಬರೇ ಇರ್ತಿರಲ್ಲ, ಈ ಕಿಡ್ನಾಪರ್ಸ್ಗಳಿಂದ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ಬಿಟ್ಟು ಹೋಗಕ್ ಬಂದೆ. ನನ್ ದಂಡಕ್ಕೆ ಯಾವನಾದ್ರೂ ಬಂದ್ರೆ ಕಸ್ಕೊಳ್ ಕಿತ್ತೋಯ್ತದೆ. ನೀವ್ ಇಷ್ಟೊಂದು ಧೈರ್ಯವಂತರು ಅಂತಾನೆ ನಾನ್ ನಿಮ್ ಜೊತೆ ಇರಕ್ ಬಂದಿರೋದು. ಅಲ್ಲ, ನೀವು ಗಂಡ್ಸಾಗಿದ್ರು ಹೆಂಗಸ್ರ ಮೇಲೆ ಯಾಕೆ ಇಷ್ಟೊಂದು ಸಸ್ಪೆಂಡ್ ಆಗಿರಿ? ಬರೋರೆ, ಅದು ಸಸ್ಪೆಂಡ್ ಅಲ್ಲ, ಡಿಪೆಂಡ್. ಅದನ್ನ ಯಾಕಾಗಿರಿ? ನಿಮ್ ಗಂಡ್ ಜನ್ಮಕ್ಕೆ ಇಷ್ಟ ಮುನ್ನಾಕ ಮತ್ತೆ ರೌಡಿಗಳೇನ ಫೋನ್ ಮಾಡಿದ್ರಾ? ಪಾರೋರೆ, ಅವರು ನನಗ್ ಫೋನ್ ಮಾಡಿದ್ರೆ ಉಳಿಯಲ್ಲ ಅಂತ ಗೊತ್ತು. ನನಗ್ ಫೋನ್ ಮಾಡೋ ಧೈರ್ಯ ಯಾವನ್ಗಿದೆ? ಇದು ಬೇರೆ ಹಲೋ. ಏನೋ ಹುಡುಗಿ ಅದ್ರ ಬೇಜನ್ ಬಿಲ್ಡಪ್ ಕೊಡ್ತಾ ಇದೆಯಾ? ಬಿಲ್ಡಪ್ಪ ಇಲ್ವಲ್ಲ. ಸುಳ್ಳು ಮಾತಾಡಬೇಡ, ನೀನು ಏನು ಮಾಡಿದ್ರು ನನಗೆ ಗೊತ್ತಾಗುತ್ತೆ.
ಎಲ್ಲಿದೆಯಾ ತಂದೆ? ನಾನೆಲ್ಲೆಲ್ಲೋ ಇರ್ತೀನಿ ಮಗನೇ, ಅದೆಲ್ಲ ನಿನಗೆ ಬೇಕಾಗಿಲ್ಲ. ಈಗ ನಾನು ಏನು ಹೇಳ್ತೀನಿ ಅಷ್ಟು ಮಾಡಬೇಕು. ಏನ್ ಮಾಡ್ಬೇಕು? ಪಕ್ಕದಲ್ಲಿದ್ದಾಳಲ್ಲ ಹುಡುಗಿ, ಅವಳನ್ನು ನೀನೀಗ ರೇಗಿಸ್ಬೇಕು. ಆಗಲ್ಲ ಆಗಲ್ಲ, ನನ್ನ ಕೈಲಾಗಲ್ಲ. ಚಂದ, ಆಗಲ್ಲ ಅಂದರೆ ನಿನ್ನ ರಾಸಲೀಲೆಯ ವಿಡಿಯೋವನ್ನು ರಸವತ್ತಾಗಿ ರಿಲೀಸ್ ಮಾಡಬೇಕಾಗುತ್ತೆ. ಬೇಡ ಚಿನ್ನ, ನೀನು ಹೇಳ್ದಂಗೆ ಕೇಳ್ತೀನಿ. ಆಯ್ತು ಬುಂಗರ. ಅಲ್ಲೋ, ಬೆಣ್ಣೆ ಹಚ್ಚಿದ ಸಾಕು, ರೇಗಿಸೋದಕ್ಕೆ ಸ್ಟಾರ್ಟ್ ಮಾಡು. ಜಾನಿ ಅವರೇ, ಯಾರು ಫೋನ್ ಮಾಡಿದ್ದು? ಅದೆಲ್ಲ ನಿನಗೆ ಯಾಕೆ? ನಾನು ನೀನು ಇಬ್ಬರೇ ಇರುವಾಗ ಇನ್ನೊಬ್ರು ವಿಷಯ ಬೇಕಾ? ಪಾರು, ನೀನು ನೋಡೋದಕ್ಕೆ ತುಂಬಾ ಸುಂದರವಾಗಿದ್ಯಾ. ಜಾನಿ ಅವರೇ, ಏನಾಗಿತ್ತು ನಿಮ್ಗೆ? ಹುಚ್ಚಿಡ್ದಿದೆ, ನಿನ್ನ ಪ್ರೀತಿ ಹುಚ್ಚು.